ವೀಕ್ಷಕರೇ, ರವಿ ಮಾಟಲ್ದಿನಿ ಅವರ ವ್ಯಾಸಂಗದ ದಿನಗಳನ್ನ ಕುರಿತಾಗಿ ಮೆಲ್ಕ ಆಗ್ತಾ ಹೋಗೋಣ ಬನ್ನಿ. ಹಾಗಾದ್ರೆ ರವಿಚಂದ್ರ ಮಾಟಲ್ದಿನಿ ಅವರ ಆಗಿನ ಶಾಲೆಯ ದಿನಗಳನ್ನ, ಒಂದಿಷ್ಟು ಶಿಕ್ಷಣದ ಒಂದು ವಿಶೇಷತೆಗಳನ್ನ ಅವರ ಗುರುಗಳ ಬಾಯಿಂದ ಕೇಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ರವಿ ಮಾಟ್ಲದಿನ್ನಿ ಅವರು ಅವರ ಮೂಲೂರು ಮಾಟ್ಲದಿನ್ನಿ ಆಗಿದ್ರು ಕೂಡ ಅವರ ತಾಯಿ ತವರು ಮನೆ ಮುತ್ತಾಳು. ಅವರವರ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಅಧ್ಯಯನ ಮಾಡಿ ಮುಂದೆ ಹೈಸ್ಕೂಲನ್ನು ಮಂಗಳೂರಿನಲ್ಲಿ ಮಾಡಿ ಮೂಲತಃ ಬಡತನದಿಂದ ಬಂದಂಥ ವ್ಯಕ್ತಿ. ಬಡತನ ಅಂದ್ರೆ ಇವತ್ತಿಗೆ ಬಡತನದ ಒಂದು ಛಾಯೆ ಬಹಳ ಕಡಿಮೆ ಆಗಿದೆ. ಸುಮಾರು 2000 ಇಸ್ವಿ ಒಂದು ಸಂದರ್ಭ ಆಸುಪಾಸಿನಲ್ಲಿ ಬಡತನ ಅನ್ನೋದು ಬಹಳಷ್ಟು ದೊಡ್ಡ ಒಂದು ಹೇಳುತ್ತಿರುವಂತ ಒಂದು ಸ್ಥಿತಿ. ಅದು ಒಂದು ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಡ್ತಕ್ಕಂಥ ಸ್ಥಿತಿ ಇದ್ದಂತ ಕಾಲ ಅದು. ಆ ಕಾಲದಲ್ಲಿ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ತಾಯಿ ತವರು ಮನೆಯಲ್ಲಿ ಸೋದರ ಮಾವನವರ ಸಹಾಯ ಸಹಕಾರ ಪಡ್ಕೊಂಡು ಅಣ್ಣ ತಮ್ಮಂದಿರ ಸಹಕಾರ ಪಡ್ಕೊಂಡು ಅಧ್ಯಯನ ಮಾಡಿ ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲಿ ಪಾಸ್ ಆಗಿ ಇವತ್ತು ಸಮಾಜಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ರವಿಚಂದ್ರ ಮಾಟಲ್ದಿನಿ, ನಾನು ಮುತ್ತಾಳಿಗೆ ಶಿಕ್ಷಕನಾಗಿ ಹೋದಾಗ 6ನೇ ತರಗತಿಗೆ ವ್ಯಾಸಂಗವನ್ನ ಮಾಡ್ತಾ ಇದ್ದೆ 2002ರಲ್ಲಿ. 6 ಮತ್ತು 7ನೇ ತರಗತಿಯಲ್ಲಿ ನನ್ನ ಒಂದು ಅಚ್ಚುಮೆಚ್ಚಿನ ಶಿಕ್ಷಕನಾಗಿ, ನನ್ನ ಅಚ್ಚುಮೆಚ್ಚಿನ ಶಿಕ್ಷಕನಕ್ಕಿಂತ ತರಗತಿಯಲ್ಲಿ ಒಳ್ಳೆ ಅವಾಗ ಬಹಳ ಜಾಣ ಇದ್ದ. ವಿಜ್ಞಾನ, ಎಸ್ಪೆಷಲಿ ವಿಜ್ಞಾನ, ಗಣಿತ ಮತ್ತು ಇಂಗ್ಲಿಷ್ ನಲ್ಲಿ ಬಹಳಷ್ಟು ಚುರುಕಾಗಿದ್ದ. ಆಟೋಟಗಳಲ್ಲಿ ಸಹ ಅದೇ ರೀತಿಯಾಗಿ ಇದ್ದ. ಮತ್ತು ಈ ಪ್ರತಿಭಾ ಕಾರಂಜಿ ಬರ್ಬೋದು, ಇನ್ನಿತರ ಸಹಪಠ್ಯ ಚಟುವಟಿಕೆಗಳಲ್ಲಿ ಬಹಳ ಉತ್ಸುಕನಾಗಿ ಇದ್ದಂತ ಹುಡುಗ. ಉತ್ತಮವಾದಂತಹ ಆದರ್ಶ ವಿದ್ಯಾರ್ಥಿಯಾಗಿದ್ರು ನಮ್ಮ ವಸತಿ ನಿಲಯಕ್ಕೆ. ಅವರು ಯಾವುದೇ ಆಟೋಟಗಳಲ್ಲಿರ್ಬೋದು, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿರ್ಬೋದು, ಮತ್ತೆ ಸ್ಪೀಚ್, ಅವ್ರ ಹಾಡುಗಾರಿಕೆ ಅಂತೂ ಬಹಳ ಇಷ್ಟ ಆಗಿತ್ತು ನಮ್ಗೆ. ಯಾವ್ದಾದ್ರು ಫಂಕ್ಷನ್ ಇದ್ರೆ ಅವ್ರ ಕೈಲಿ ಒಂದು ಹಾಡು ಆಡಿಸ್ತಾ ಇದ್ವಿ. ಮತ್ತು ವಸತಿ ನಿಲಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಂದ ಕೂಡ ಉತ್ತಮವಾದಂತಹ ಸ್ನೇಹ ವಾತಾವರಣವನ್ನು ಅವರು ಹೊಂದಿದ್ರು. ನಿಜಕ್ಕೂ ಅವರು ಇವತ್ತು 2009ರಲ್ಲಿ PUC ತೇರ್ಗಡೆ ಹೊಂದಿ ನಮ್ಮ ವಸತಿ ನಿಲಯದಿಂದ ಹೊರಹೋದ್ರು. ಅವರು ಇಡೀ ಕಾಲೇಜಿಗೆ 2009ರಲ್ಲಿ ದ್ವಿತೀಯ PUCಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅಲ್ಲದೆ ನಮ್ಮ ವಸತಿ ನಿಲಯಕ್ಕೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಿದ್ರಲ್ಲಿ ಅವರು ಒಬ್ರು ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ಅವರು ಈ ಒಂದು ವಕೀಲಿ ಒಂದು ವೃತ್ತಿಯಲ್ಲಿ ಅಥವಾ ಅವರೇನು ಈ ಫೈಲಿಂಗ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆಯುವುದರ ಮೂಲಕ ಇಡೀ ನಮ್ಮ ರಾಜ್ಯಕ್ಕಿಂತನೇ ಹೇಳ್ಬೋದು, ಬಹಳ ಖುಷಿ ಆಗ್ತದೆ. ಅವರು ವಸತಿ ನಿಲಯದಲ್ಲಿ ಯಾವ ರೀತಿ ಸ್ನೇಹಮಯವಾಗಿ ಅತ್ಯಂತ ಸರಳವಾಗಿದ್ರು, ಈಗಲೂ ಕೂಡ ಅಷ್ಟೊಂದು ಉನ್ನತವಾದಂತಹ ಸಾಧನೆ ಗೈತಾ ಇದ್ರು ಕೂಡ, ಒಂದು ಹುದ್ದೆಯಲ್ಲಿದ್ರು ಕೂಡ ನಮಗೆ ಇವನು ಕೂಡ ಅತ್ಯಂತ ಆತ್ಮೀಯವಾಗಿ ನಮ್ಮ ಜೊತೆ ಒಂದು ಸಂಪರ್ಕದಲ್ಲಿದ್ದಾರೆ. ನಿಜಕ್ಕೂ ಅವರು ಅಂತ ಒಬ್ಬ ಶಿಷ್ಯವನ್ನು ಪಡೆದಂತ ನಾವು ಹೆಮ್ಮೆ ಪಡ್ತೀವಿ. ಅವರು ಈ ಫೈಲಿಂಗ್ ಬುಕ್ದು ಅವರು ಎಲ್ಲಿಂದ ಅವರು ಅದನ್ನು ಬರೀಕ್ ಶುರು ಮಾಡಿದ್ರು, ಅದೊಂದು ಫೈಲಿಂಗ್ ಆಗಿ ಅದೊಂದು ಮುದ್ರಣ ಆಗಿ ಹೊರಬಂದು ಒಂದು ಪ್ರಸಿದ್ಧಿಯನ್ನು ಪಡೆಯೋತನ ಕೂಡ ನಮ್ಮ ಪ್ರತಿಯೊಂದನ್ನು ಹೆಜ್ಜೆಗೂ ಕೂಡ ನಮ್ಮ ಒಂದು ಆಶೀರ್ವಾದ ಕೇಳ್ಕೊಂಡು, ಸರ್ ಈ ತರ ಮಾಡ್ತಾ ಇದ್ದೀನಿ ಈ ತರ ಅಂತ ಹೇಳಿ ನನಗೆ ಕಾಂಟ್ಯಾಕ್ಟ್ ನಾಗಿದ್ದು ಬಹಳಷ್ಟು ನನ್ನ ಬಗ್ಗೆ ಒಳ್ಳೆ ಆತ್ಮೀಯತೆಯನ್ನ ಮತ್ತು ಪ್ರೀತಿ ವಿಶ್ವಾಸವನ್ನು ಹೊಂದಿದ್ದಾರೆ.